ಈ ಸಲ ಕಪ್ ಗೆಲ್ತೀವ, ಈ ಸಲ ಕಪ್ ಹೊಡಿತೀವ. ಪ್ರತಿ ವರ್ಷವೂ ಇದೇ ಕೇಳ್ಕೊಂಬಂದ್ಬಿಟ್ವಿ 17 ವರ್ಷಗಳು. ಆದರೆ ಈ ವರ್ಷ ಈ ಸಲ ಟ್ರೋಫಿ ಉಳಿಸ್ಕೊತೀವ ಅಂತ ಕೇಳೋ ಕಾಲ ಬಂದಿದೆ. ಜೋಶ್ ಜಾಸ್ತಿ ಆಗಿದೆ. ಜೋಶ್ ಹೆಸಲ್ವುಡ್ ಅವ್ರು ಬಂದಿದ್ದಾರೆ. ಅಣ್ಣ ಫಾರ್ಮಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅಂದರೆ ಫಿಟ್ಟಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡಬೇಕಾಗಿದೆ. ಯಾಕೆಂದರೆ ನಮಗೆ ಬ್ಯಾಟಿಂಗ್ ಬಗ್ಗೆ ಯಾವಾಗಲೂ ಅಷ್ಟೇನು ಯೋಚನೆಗಳಿರಲಿಲ್ಲ ಆರ್ ಸಿ ಬಿಗೆ. ಮುಂಚೆಯಿಂದನೂ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು ಇದ್ದೇ ಇದ್ದರು. ನಮ್ಗೆ ಯಾವಾಗಲೂ ಯೋಚನೆ ಇದ್ದಿದ್ದು ಬೌಲಿಂಗಲ್ಲೇ ಗುರು. ಒಬ್ಬರು ಇಬ್ಬರು ಒಳ್ಳೆ ಬೌಲರ್ಸ್ ಇರೋರು, ಬಟ್ ಬೇರೆಯವರೆಲ್ಲ ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಹೊಡೆಸ್ಕೊಳ್ಳೋರು ಅಂತ. ಬಟ್ ಹೋದ ವರ್ಷ ಹಂಗಾಗಲಿಲ್ಲ ನೋಡಿ. ಎಲ್ಲರೂ ಪ್ರತಿಯೊಬ್ಬರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಒಂದು ಯೂನಿಟಾಗಿ ಚೆನ್ನಾಗಿ ಆಡಿದ್ರು. ಹೇಸಲ್ವುಡ್ಡು, ಯಶ್ ದಯಾಳು, ಕೃಣಾಲ್ ಪಾಂಡ್ಯ, ಭುವಿ, ಸುಯಾಶು, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರು. ಬ್ಯಾಟಿಂಗು ಅಷ್ಟೇ ಸಖತ್ತಾಗಿತ್ತು ಹೋದ ವರ್ಷ. ಈ ಸಲವೂ ಆಲ್ಮೋಸ್ಟ್ ಅದೇ ಬ್ಯಾಟಿಂಗ್ ಯೂನಿಟ್ ಇದೆ. ಬಟ್ ನನಗೇನಂದರೆ ಜೇಕಬ್ ಬೆಥಲ್ ಅವರು ಫಾರ್ಮ್ ತುಂಬ ಕ್ರೂಷಿಯಲ್ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲ ಮ್ಯಾಚಲ್ಲೂ ಫಿಲ್ ಸಾಲ್ಟು, ಶೆಫರ್ಡು, ಟಿಮ್ ಡೇವಿಡ್ ಈ ಮೂರೂ ಜನನ ಎಲ್ಲ ಮ್ಯಾಚಲ್ಲೂ ಆಡಿಸ್ತಾರಾ ಅನ್ನೋದು ನಂಗೆ ಡೌಟು. ಆಮೇಲೆ ಯಾಕೆಂದರೆ ಇವಾಗ ಫಿನಿಷಿಂಗ್ ಇದರಲ್ಲೂ ಅಷ್ಟೇ ಜಿತೇಶ್ ಶರ್ಮಾ ಅವ್ರು ಇದ್ದಾರೆ ಆಲ್ರೆಡಿ. 3 ಜನ ಫಿನಿಷರ್ಸ್ ಬೇಕಾ ಅಂತ. ಈಗ 20 ಫಾರ್ 3 ಅಥವಾ 35 ಫಾರ್ 4 ಆದಾಗ ಜೇಕಬ್ ಬೆಥಲ್ ಥರದ್ದೊಬ್ಬ ಬ್ಯಾಟ್ಸ್ಮನ್ ಬೇಕಾಗುತ್ತೆ ನಮಗೆ. ಅಂದರೆ ಅವರ ಗೇಮ್ ಪ್ಲೇ ಆಗಿರ್ಬೋದು, ಅವ್ರ ಅಟ್ಯಾಕಿಂಗ್ ಮೈಂಡ್ ಸೆಟ್ ಆಗಿರ್ಬೋದು, ಅವ್ರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿರೋದು ನಾವು T20 ವರ್ಲ್ಡ್ ಕಪ್ಪಲ್ಲಿ ನೋಡಿದ್ದೀವಪ್ಪ. ಸಖತ್ತಾಗಿ ಆಡಿದ್ರು ಸೆಮಿಫೈನಲಲ್ಲಿ ಅವರು ಇಂಡಿಯಾ ಮೇಲೆ. ಸೊ ಒಳ್ಳೆ ಮಜಾ ಇದೆ ಈ ಸಲ ಅಂತೂ. ಇನ್ನೊಂದು ಏನಂತಂದರೆ ಯಶ್ ದಯಾಳ್ ಅವರಿಲ್ಲ ಈ ಸಲ. ಅವ್ರ ಬದಲು ಮಂಗೇಶ್ ಯಾದವ್ ಅಂತ ಒಬ್ಬರು, ಅಂದರೆ ತುಂಬ ಅವ್ರ ಬಗ್ಗೆ ಭಾಳಷ್ಟು ಚರ್ಚೆ ನಡೀತಾ ಇದೆ ಅವ್ರ ಟ್ಯಾಲೆಂಟ್ ಬಗ್ಗೆ. ಬಟ್ ನಮ್ಗೆ ಗೊತ್ತಿಲ್ಲ ಅವ್ರು ಇನ್ನೂ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದನ್ನ ಬಿಟ್ಟರೆ ಎಲ್ಲರೂ ಫಾರ್ಮಿಗೆ ಬಂದ್ಬಿಟ್ರಂತೂ. ಕೊಹ್ಲಿ, ಪಟ್ಟಿದಾರು, ನಮ್ಮ ಬೆಂಗಳೂರು ಹುಡುಗ, ಪ್ರತಿಯೊಬ್ಬರು ಫಾರ್ಮಿಗೆ ಬಂದ್ಬಿಟ್ರೆ ತುಂಬ ಏನೋ ಅಷ್ಟೊಂದೇನು ಟಫ್ ಅಂತ ಅನಿಸಲ್ಲ. ಬಟ್ ಬೇರೆ ಟೀಮ್ಗಳು ಸ್ಟ್ರಾಂಗ್ ಆಗಿದ್ದಾರೆ. ಮುಂಬೈಯು ಸ್ಟ್ರಾಂಗ್ ಆಗಿದ್ದಾರೆ, CSKನೂ ಅಷ್ಟೇ. ಅಂದರೆ ಹೊಸ ಯಂಗ್ ಟ್ಯಾಲೆಂಟ್ಸ್ಗಳನ್ನ ತೊಗೊಂಡಿದ್ದಾರೆ ಅವರು ಈ ಸಲ. ಸಂಜು ಸ್ಯಾಮ್ಸನ್ ಅವ್ರು ಬಂದಿದ್ದಾರೆ, ಅವರು ರೆಡ್ ಹಾರ್ಟ್ ಫಾರ್ಮಲ್ಲಿದ್ದಾರೆ. ಸೊ ಬೇರೆ ಟೀಮ್ಗಳ ಬಗ್ಗೆನೂ ಮಾತಾಡೋಣ ಮುಂದೆ. ಬಟ್ ಆಗುತ್ತೆ, ಒಂದು ಟೀಮ್ ಕಾಂಬಿನೇಷನ್ನು ನಮ್ಗೆ ಗೊತ್ತಾಗಬೇಕು ಅಂದರೆ ಒಂದು 2-3 ಮ್ಯಾಚ್ ಟೈಮ್ ಕೊಡಬೇಕಾಗುತ್ತೆ. ಬಟ್ ಓವರಾಲ್ ನೋಡ್ತು ಅಂತಂದರೆ ಸೊ ಟೀಮ್ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಬೌಲಿಂಗ್ ಅಂತೂ ಕ್ಲಿಕ್ ಆಗಿಬಿಟ್ರೆ ಈ ಸಲ ಇನ್ನೊಂದು ಟ್ರೋಫಿ ಲೋಡಿಂಗ ಅಂತ ಅನ್ಕೋಬೋದು ನಾವು. ಅದು ಬಿಟ್ಟರೆ ಹೋದ ವರ್ಷ ಏನು 11 ಜನದ್ದು ದುರ್ಘಟನೆ ಆಗಿತ್ತು, ಸ್ಟ್ಯಾಂಪೇಡ್, ಆ ಥರ ಆಗದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದನ್ನು ಆದಷ್ಟು ಬೇಗ, ಅಂದರೆ ಫ್ಯಾನ್ಸ್ಗಳಿಗೆ ಮರೆಯೋದು ಕಷ್ಟ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಆ ಥರ ಆಗದೇ ಇರೋ ಥರ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ನೋಡೋಣ ಈ ವರ್ಷ ಕಪ್ ಗೆಲ್ತಾರೆ ಅಂತ ನಿಮ್ಗೆ ಅನಿಸುತ್ತಾ?